ನನ್ನದಲ್ಲ ಅಂತ ಅವರು ನಿರಾಕರಿಸಿದ್ದಾರೆ. ಅವರು ನಿರಾಕರಿಸಿದ ಮೇಲೆ ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ಇನ್ನು ಬೇರೆ ಸ್ಪಷ್ಟನೆ ಅವಶ್ಯಕತೆ ಇದೆ. ಅವರೇ ಹೇಳಿದ್ದಾರೆ ತನಿಖೆ ಆಗಲಿ, ನಾನು ಯಾರ ಜೊತೆಲೂ ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತು ನಮಗೂ ಗೊತ್ತಿಲ್ಲ ಆ ಪ್ರದೀಪ್ ಅನ್ನುವಂಥ ವ್ಯಕ್ತಿ ಯಾರು ಅಂತ ಹೇಳಿ. ಮಾಧ್ಯಮಕ್ಕೆ ಏನಾದ್ರು ಗೊತ್ತಿದ್ರೆ ಹೇಳಿ, ನಮಗಂತೂ ಗೊತ್ತಿಲ್ಲ ಯಾರು ಪ್ರದೀಪ್ ಅಂತ, ನಮಗಂತೂ ಗೊತ್ತಿಲ್ಲ. ಪಕ್ಷದ ನಾಯಕರ ನಡುವೆ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂಥ ಮಾತಿದೆ. ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ SR ವಿಶ್ವನಾಥ್ ಅವರು, ನಾನು ಇದಕ್ಕೇನು ಪ್ರತಿಕ್ರಿಯೆ ಕೊಡಕ್ಕೆ ಬಯಸಲ್ಲ. ಇದು ಎಲ್ಲ ಕಾಲಕ್ಕೂ ನಾವು ಒಗ್ಗಟ್ಟಿನಲ್ಲೇ ಇರಬೇಕು. ಒಗ್ಗಟ್ಟು, ವಿಷಯಾಧಾರಿತವಾಗಿ ಹೋರಾಟ, ಒಗ್ಗಟ್ಟು ಮಾತ್ರ ನಮ್ಮನ್ನು ಬೆಳೆಸಬಲ್ಲದು ಮತ್ತು ನಮ್ಮ ಪರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಲ್ಲದು. ಅದಿಲ್ಲದೆ ಇದ್ರೆ ತಪ್ಪು ಸಂದೇಶ ಹೋಗುತ್ತೆ. ಇಷ್ಟೇ ಹೇಳಕ್ಕೆ ಬಯಸ್ತೇನೆ. ನಾವೇ ಮಾತಾಡಿರೋದ ಹೇಗೆ ಅಂತ ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಗೆ, ನನ್ನದಲ್ಲದಂಥ ವಿಡಿಯೋಗೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇದನ್ನು ಹೊರತುಪಡಿಸಿ ಸರ್, ನಿನ್ನೆ ಯಲಹಂಕದಲ್ಲಾದಂಥ ಸರ್ ನಿಮಗೆ ಸಹಜವಾಗಿ ನನಗೇನು ಅನಿಸಿದ್ರು ಗೊತ್ತಾ, ಪ್ರಾಯಶಃ ತುಂಬ ಸಂಗತಿಗಳನ್ನು ಮಾಧ್ಯಮದವರೇ ಇನ್ವೆಸ್ಟಿಗೇಟ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೊಂದು ಏನು ಅಂತ ನೀವು ಕಂಡುಹಿಡಿದಿದ್ದು. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡು ಹಿಡಿಲಿಕ್ಕೆ ಮೊದಲೇ ಉಂಟಲ್ಲ, ಕೆಲವು ಪೇಮೆಂಟ್ ಟಿವಿಗಳು ಪ್ರಾರಂಭ ಮಾಡಿವೆ. ಸದಾನಂದ ಗೌಡರ ಜನ್ಮ ಜಾತಕವನ್ನು ತೆಗಿಲಿಕ್ಕೆ ಕೆಲವು ಪೇಮೆಂಟ್ ಟಿವಿಗಳು ಮಾಡಿದ್ದಾರೆ ಈಗಾಗಲೇ. ನನಗೆ ಸಂತೋಷ, ಅದರಲ್ಲಿ ಏನಿಲ್ಲ. ಮಾಧ್ಯಮಗಳು ಇರುವುದೇ ಅದಕ್ಕೆ. ಆದರೆ ಸತ್ಯವನ್ನು ಹೇಳಲಿಕ್ಕಿರೋದು ದೇವರು ಮೆಚ್ಚದಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿಸುವಂಥದ್ದು ಅದು ಒಳ್ಳೆಯದಲ್ಲ. ಆದ ಕಾರಣ ಇದರ ಬಗ್ಗೆ ನಾನು ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ. ಇದೊಂದು ಮೇಜರ್ ಇಶ್ಯೂ, ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನ ಬಗ್ಗೆ ನಡೆಯುವಂಥ ಇಶ್ಯೂ. ದಯವಿಟ್ಟು ಇದರ ಬಗ್ಗೆ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಪಕ್ಷದಲ್ಲಿ ಯಾರಾದರೂ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದರೆ ನಾನು ನಿಮಗೆ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೋ ಕಮೆಂಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಮುಂದೆ ಪ್ರಶ್ನೆ ಕೇಳಬೇಡಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಒಂದು ಟಿ ವಿಯಲ್ಲಿ ನಾನು ನೋಡಿದೆ ಈಗ, ಅದು ನನ್ನ ಯಾವುದು ಇದರಲ್ಲಿ ಹಾಲು ಇದರ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಕೇಳಿ ಡೈರೆಕ್ಟರ್ ಸಾಕು ಅಂತ ಹೇಳುವಂಥದ್ದು. ಅಂಥ ಪೇಮೆಂಟ್ಗೆ ಯಾಕೆ ಹೇಳಿದ್ದು ನಾನು ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ಟಿ ವಿಯಲ್ಲಿ ನೋಡಿದ್ದಾರೆ, ಜನ ನೋಡಿದ್ದಾರೆ, ನನಗೆ ಫೋನ್ ಮಾಡಿದರು. ಇವತ್ತು ಇಶ್ಯೂ ಇರುವಂಥದ್ದೇನು, ಯಾವುದೋ ಒಂದು ಆಡಿಯೋ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಇದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕು ಹೊರತು ಯಾವುದೋ ವಿಚಾರಗಳನ್ನು ತಗೊಂಡು ಚಾರಿತ್ರ್ಯ ಹನನ ಮಾಡುವಂಥ ಟಿ ವಿಗಳಿದ್ದಾವಲ್ಲ, ಅಂಥದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಭಾರಿ ಬೇಸರದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆಲ್ಲ, ಇವರ ಮಕ್ಕಳಿಗೆ ಕೂಡ ಇದು ಒಳ್ಳೇದು ಮಾಡಿ. ಸಾಮಾನ್ಯವಾಗಿ ಈ ರೀತಿಯ ಬಂದಂಥ ಸಂದರ್ಭ ಸರ್ ನಿಮ್ಮನ್ನು ತೇಜೋವಧೆ ಮಾಡಿಲ್ಲಲ್ಲ. ಭಾರಿ ಹಿಂದಿನಿಂದಲೂ ಇಂಥ ಎಲ್ಲ ಸಂಗತಿಗಳೆಲ್ಲ ಬಂದಾಗ ಇದರ ಬಗ್ಗೆ ಒಂದಷ್ಟು ಸತ್ಯ ಸಂಗತಿಗಳು ಹೊರಗೆ ಬರುವಂಥ, ಅದಕ್ಕೆ ಸಹಕಾರ ಮಾಡಿ ಆ ಮಾಧ್ಯಮಗಳಿಗಿರುವಂಥ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು ನಾನು ಓಪನ್ ಆಗಿ ಹೇಳ್ತೀನಿ. ಹೇಳಬಾರ್ದಿಲ್ಲ, ಅವ್ರದ್ದು ಟಿ ವಿ ಉಂಟೆ ಇಲ್ವೋ ಗೊತ್ತಿಲ್ಲ. ಸುವರ್ಣ ಟಿ ವಿಯವ್ರು ನನಗೆ ಫೋನ್ ಮಾಡಿ ಕೇಳಿದ್ದೀನಿ, ಏನು ಸರ್ ಅಂತ ಹೇಳಿ. ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಹೀಗೆ ನಾನು ಇದರ ಬಗ್ಗೆ ಯಾವುದೇ ಕಮೆಂಟ್ಸ್ ಮಾಡಲ್ಲ. ಆದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ತುಂಬ ಸಂಗತಿಗಳನ್ನು ಇನ್ವೆಸ್ಟಿಗೇಟ್ ಮಾಡಿ ಸಮಾಜಕ್ಕೆ ಸತ್ಯ ಸಂಗತಿಗಳನ್ನು ಕೊಡುವಂಥದ್ದನ್ನು ಮಾಡ್ತೀರಿ. ಅದನ್ನು ನೀವು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ, ನನಗೆ ಖುಷಿ ಆಯಿತು ಅವ್ರ ಮೇಲೆ. ನಾನು ನಿಮ್ಮೆಲ್ಲರಲ್ಲಿ ಅದನ್ನೇ ಕೇಳೋದು. ಅದರ ಬದಲು ಬೇರೆ ಏನು ಸಂಗತಿಗಳಿಲ್ಲ ಅಂತ ಹೇಳಿ ಬೆಳಗಿನಲ್ಲಿ ಸದಾನಂದ ಗೌಡರ ಯಾವುದು ನಿಮ್ಮ ಹಾಲು ಇದಕ್ಕೆ ಮಾಡಲಿಕ್ಕೆ ಬಂದವರು ಅವರಿಲ್ಲ, ಇವರಿಲ್ಲ. ಸ್ವಾಮಿ, ಅಂಥ ಪೇಮೆಂಟ್ ಗಿರಾಕಿಗಳನ್ನು ಸಾಕಷ್ಟು ಜನ ನಾನು ಕಂಡಿದ್ದೀನಿ. ಇದಕ್ಕೇನು ಹೆದರಿ ಓಡುವಂಥ
ಸದಾನಂದಗೌಡ ನಾನಲ್ಲ. ಸರ್ ಅದು ನಿಮ್ಮದೇ ಆಡಿಯೋನ ಅಥವಾ ಬೇರೆದೋ ಗೊತ್ತಿಲ್ಲ ಸರ್. ಬಟ್ ಈ ನೀವು ಒಂದು- ಮಾಡಿ ಅಲ್ಲ invest ಸರ್, ಈ ಮಾಡಿ. ಆಡಿಯೋದಿಂದಾಗಿ ಹಾ. ಪಕ್ಷದಲ್ಲಿ ಇನ್ನು ಮುಂದೆ ಬಹಳಷ್ಟು ಚರ್ಚೆ ಆಗಲ್ವಾ ಅಂತ ಸದಾನಂದ ಗೌಡ್ರ ಬಗ್ಗೆ? ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದಗೌಡರ ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ, ನನ್ನ ಪಾರ್ಟಿ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತೀನಿ.